ಗಿಡ ತೇಳೋಣ ಎತ್ಕೊಂಬನ್ನಿ ಆ ಕಡೆ ಇಟ್ಕೊಂಬನ್ನಿ ಇಟ್ಕೊಬರಲ್ಲ ಹಂಗೆ ಇಟ್ಕ ಬೇರು ಎಲ್ಲ ಕಿತ್ತಿರೋದು ಗೊತ್ತಾಗುತ್ತೆ. ಎಲ್ಲ ಹೆದರಿಕೆ ಕೆಲಸನೇ ಮಾಡ್ತಾ ಇಲ್ಲ ತೋಟದಲ್ಲಿ. ನಾವು ಕೆಲಸ ಮಾಡಲಿಲ್ಲ ಅಂದರೆ ಅವ್ರನ್ನ ಎಲ್ಲಿ ಕರ್ಕೊಬರೋದು? ಇವ್ರು ಫಾರೆಸ್ಟ್ ಇಲ್ಲಿ ತನಕ ಬಂದಿಲ್ಲ. ಅವ್ರಿಗೇನು ಏನು ಮಾಡ್ತಾಯಿದ್ದಾರೋ, ಇನ್ನು ಊಟ ಮಾಡಿದಾರೋ ಮಣಗಿದಾರೋ ಇದು ಗೊತ್ತಿಲ್ಲ ರೈತರ ಬಗ್ಗೆ. ಅವ್ರು ಒಟ್ಟಿಸಿ ಸೋಕಿ ಮಾಡಿದ್ರೆ ಆಯ್ತು. ಇವತ್ತು ನವಿಲಹಳ್ಳಿ ಗ್ರಾಮದಲ್ಲಿ ಏನಾಯ್ತು ಸರ್? ರಾತ್ರಿ 2 ಗಂಟೆಗೆ ಆನೆಗಳು ಬಂದು ಖಾಲಿ ಮಾಡಿ ಜೋಳ ಮತ್ತು ಕಾಫಿ ತೋಟದಲ್ಲಿ ನಷ್ಟ ಮೂಟೆಗಳಲ್ಲಿ ಒಂದು 100 ಚೀಲ ಕಾಫಿನ ಎಲ್ಲ ಉಳಿಸಿ ಎಲ್ಲ ತುಳಿದು ಲಕ್ಷಾಂತರ ರೂಪಾಯಿ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಸರ್ಕಾರಕ್ಕೆ ಇಷ್ಟೇ ಗಮನ ಸೆಳೆದ್ರು ಈಶ್ವರ ಖಂಡ್ರೆ ಅವರು ಇದ್ರ ಬಗ್ಗೆ ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಅರಹಳ್ಳಿ ಹೋಬಳಿ ಏನಿದೆ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಎಷ್ಟೋ ಸಾರಿ ಇದು ಮಾಡಿರೋ. ಆದರೆ ಈ ಸರ್ಕಾರ ಭಾರಿ ಜನಗಳ ಬಗ್ಗೆ, ರೈತರ ಬಗ್ಗೆ, ಕಾಫಿ ಪ್ಲಾಂಟರ್ಸು ಚೆನ್ನಾಗಿದ್ದಾರೆ ಅಂತ ಅವ್ರಿಗೆ ಕಾಣಿಸ್ತಾ ಇದೆ. ಅವರ ದುಸ್ಥಿತಿಯನ್ನು ನೋಡಿದ್ರೆ ಇವತ್ತು ಅಸ್ಸಾಂ ಜನ ಆಗಲಿ, ಇಲ್ಲಿ ಕಾಫಿ ಕಳ್ಳರಾಗಲಿ ಹೆಚ್ಚಾಗಿ ಲೂಟಿ ಆಗ್ತಾಯಿದೆ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭಾರಿ ವಿಫಲವಾಗಿ ನಮ್ಮನ್ನು ರೈತರನ್ನ ಹೇಳೋದಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಆನೆ ಹಾವಳಿ ಜಾಸ್ತಿ ಆದ್ರೂ ಸಹ, ಇಷ್ಟೊಂದು ಅಪಾರ ಪ್ರಮಾಣದ ನಷ್ಟ ಆದ್ರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾಯಿದೆ ವಿನಃ ಬಿಟ್ಟರೆ ಏನು ಮಾಡಬೇಕು ಅನ್ನೋದನ್ನ ಅವರು ಇಲ್ಲಿ ಮಟ್ಟನೂ ಮಾಡ್ತಾ ಇಲ್ಲ. ರೈತರ ಬಗ್ಗೆ ಗಣೇಶ ಏನು ಬನ್ನಿ ನನ್ನ ಹೆಸರು ವೆಂಕಟೇಶ್ ಅಂತ, ತಾಲೂಕು ಕಾಫಿ ಬೆಳೆಗಾರ ಸಂಘದ ಉಪಾಧ್ಯಕ್ಷರು. ಇಲ್ಲಿ ನಮ್ಮೂರಿಗೆ ಬಂದು ನಮ್ಮ ತೋಟಕ್ಕೆ ಬಂದು ನವಿಲಹಳ್ಳಿ ನಮ್ಮದು ಊರು ನವಿಲಹಳ್ಳಿ. ನಮ್ಮ ತೋಟಕ್ಕೆ ಬಂದು ರಾತ್ರಿ ಸುಮಾರು ಒಂದು 20 ಆನೆಗಳು ಬಂದು ನಮ್ಮ ಕಾಫಿ ತೋಟ ಎಲ್ಲ ಲೂಟಿ ಹೊಡೆದಿದ್ದಾವೆ. ಕಾಫಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿ ಸುಮಾರು ಫಸಲಿ ಬಂದಂಥ ಕಾಫಿ ಗಿಡಗಳನ್ನೆಲ್ಲ ಲೂಟಿ ಮಾಡಿ, ಅದೇ ನಮ್ಮದೇ ಒಂದು 50 ಫಸಲಿ ಬಂದಂಥ ಅಡಿಕೆ ಗಿಡಗಳನ್ನು ಮುರಿದು ಲಾಸ್ ಮಾಡಿದ್ದಾವೆ. ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದ ಶಶಿಕುಮಾರ್ ಅವ್ರ ತೋಟ ಜೋಳ ಎಲ್ಲ ಲೂಟಿ ಮಾಡಿದ್ದಾವೆ. ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಕುಮಾರ್ ಅವ್ರ ತೋಟಕ್ಕೆ ಬಂದು ಕಾಫಿ ಎಲ್ಲ ಚೆಲ್ಲಿ ಸುಮಾರು ಒಂದು 50 ಮೂಟೆ ಕಾಫಿ ಎಲ್ಲ ಚೆಲ್ಲಿ ತಿಂದು ಲೂಟಿ ಮಾಡುವ ಇದ್ದಾವೆ. ಇದೇನು ಫಾರೆಸ್ಟ್ ಅವರು ಈ ಕಡೆ ಗಮನ ಕೊಡ್ತಾ ಇಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರದವರು ಬರೀ ಕುರ್ಚಿ ಕಿತ್ತಾಟದಲ್ಲಿ ಬರೀ ಕಾಲ ಕಳಿತಿದ್ದಾರೆ ಹೊರತು ರೈತರ ಸಂಕಟ ಯಾರೂ ಕೇಳ್ತಾ ಇಲ್ಲ. ಹಾಗೆ ಅಸ್ಸಾಂ ಜನಗಳಿಂದ ಇಲ್ಲಿ ಬಂದು ಕಳ್ತನ ಬೇರೆ ಜಾಸ್ತಿ ಆಗಿದೆ. ಕಾಫಿ ಮೂಟೆ ಎಲ್ಲ ಕದ್ದು ರಾತ್ರಿ ಎಲ್ಲ ಹೊತ್ಕೊಂಡೋಗಿ ಅವರಿಂದ ಲೂಟಿ ಆಗ್ತಾ ಇದೆ. ನಾವು ಪ್ಲಾಂಟ್ರಿ ಅಂತೂ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಊರಿನಲ್ಲಿ. ನೀವು ಸರ್ಕಾರದವ್ರು ಈ ಕಡೆ ಗಮನ ಕೊಟ್ಟು ನಾವು ಊರಲ್ಲಿ ಇರಬೇಕೋ, ನಾವು ಇಲ್ಲಿ ಬೆಳೆ ಬೆಳಿಬೇಕೋ ಗೊತ್ತಾಗ್ತಿಲ್ಲ. ಹಾಗೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ನಾವು ಅವರ ಬಗ್ಗೆ ಕ್ರಮ ತಗೊಳ್ಬೇಕು. ಮತ್ತು ನಾವು ಇಲ್ಲಿ ಊರಲ್ಲಿ ಇರೋದು ಬೇಡವಾ ಏನು ಅಂತ ನಮಗೆ ಪರಿಹಾರ ಬೇಕಾ ಬಿಟ್ಟು ಪರಿಹಾರ ಕೊಟ್ಟರೆ ಆಗಲ್ಲ. ಪೂರ್ತಿ ಸ್ಥಳಾಂತರ ಮಾಡಬೇಕು. ಖರ್ಗೆ ಇವರು ಈಶ್ವರ ಖಂಡ್ರೆ ಅವರು ಈ ಕಡೆ ಏನು ಗಮನ ಕೊಡ್ತಾ ಇಲ್ಲ. ಅವರು ಬರೀ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಸುಮ್ಮನೆ ಫಾರೆಸ್ಟ್ ಮಿನಿಸ್ಟರ್ ಅವರು ಅದೇನು ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಗಮನ ಸೆಳೆಯಬೇಕು ಅಂತೇಳಿ ನಾವೆಲ್ಲ ಬಂದು ಸ್ಟ್ರೈಕ್ ಮಾಡಬೇಕು. ಫಾರೆಸ್ಟ್ ಆಫೀಸರ್ ಬಂದು ಅಲ್ಲೇ ಮಲ್ಕೊಬೇಕು ಅಂತ ನಿರ್ಧಾರ ಮಾಡಿದ್ವಿ. ಊರವರೆಲ್ಲ ಸುತ್ತಮುತ್ತ ಊರವ್ರ ಗ್ರಾಮಸ್ಥರು ಇವರೆಲ್ಲ ಹಾಳು ಮಾಡಿದ್ದಾವೆ. ಸೊಸೈಟಿ ಸಹಕಾರ ಸಂಘದ ಮೆಂಬರು ನಮ್ಮ ದಿನೇಶ್ ಅವ್ರ ತೋಟದಲ್ಲೂ ಹಾಳು ಮಾಡಿದ್ದಾವೆ. ದಯವಿಟ್ಟು ಈ ಕಡೆ ಗಮನ ತೋರಿಸಿ ಅಂತೇಳಿ ನಾನು ಫಾರೆಸ್ಟ್ನರು ಕ್ರಮ ತಗೋಬೇಕು. ಇವರು ಇಲ್ಲಿವರೆಗೂ ಫಾರೆಸ್ಟ್ನರ್ ನೋಡಿ 10 ಗಂಟೆ ಆದರೂ ಫಾರೆಸ್ಟ್ನರ್ ಬಂದಿಲ್ಲ. ಇನ್ನೂ ರಾತ್ರಿ ಹಗಲು ಅಂತಲ್ಲ, ಇವು ಯಾವ ಟೈಮಲ್ಲಿ ಏನು ಅಂತಿಲ್ಲ. ಭಾರಿ ಕಷ್ಟ ಆಗಿದೆ. ಇವತ್ತು ಪ್ಲಾಂಟ್ಗಳು ಕೇಳಂಗಿಲ್ಲ ಬಿಡು, ಪ್ಲಾಂಟ್ಗಳ ಕಷ್ಟ ಯಾರು ಕೇಳೋರಿಲ್ಲ. ಈ ಸರ್ಕಾರ ಏನ್ ಗೊತ್ತಾ, ಅವ್ರ CM ಬದಲಾವಣೆ ಅವ್ರಿದ್ದು ಅದು ಬಿಟ್ರೆ ಚರ್ಚೆ ಬಿಟ್ರೆ ಇನ್ನ 10 ಪೈಸದ ಏನು ಉಪಯೋಗ ಇಲ್ಲ. ಇವರು ಒಂದು ರೋಡಿನ ವ್ಯವಸ್ಥೆ ಇರಲಿ, ಈ ರೈತರ ಸಂಕಷ್ಟ ಕೇಳೋದು ಯಾರು ಕೇಳೋರಿಲ್ಲ. ಇಲ್ಲಿ ಪ್ರತಿಯೊಬ್ಬ ಒಬ್ಬರದಲ್ಲ, ಇಲ್ಲಿ ಇಡೀ ತೊಳದ ಭಾಗದಲ್ಲಿ ವೆಂಕಟೇಶ್ ಅಂತ ನಮ್ಮನೆ ತೋಟಕ್ಕೆ ಬಂದು ಇಲ್ಲಿ ತೋಟದಲ್ಲ ಕಾಫಿ ಗಿಡ ಎಲ್ಲ ಮುರಿದು ಅಡಿಕೆ ಗಿಡ ಇದಾವೆ. ಇಲ್ಲಿ ಜೋಳ ಎಲ್ಲ ಹಾಳು ಮಾಡಿದಾವೆ. ಇಲ್ಲಿ ಕುಮಾರ್ ಅವ್ರ ಮನೆ
ತೋಟದಲ್ಲಿ ಬಂದು ಕಾಫಿ ಎಲ್ಲ ಚೆಲ್ಲಿ ಅಲ್ಲೆಲ್ಲ ಲೂಟಿ ಮಾಡಿದಾವೆ. ಅಲ್ಲೊಂದು 50 ಮೂಟೆ ಚೆಲ್ಲಿದಾವೆ ನಮ್ಮ ತೋಟದಲ್ಲಿ. ಇಲ್ಲಿ ಪ್ರತಿಯೊಬ್ಬರು ತೋಟದಲ್ಲೂ ಅಲ್ಲಿ ಬೆಳ್ಳೊಟ್ಟಿಂದ ಹಿಡಿದು ಇಲ್ಲಿ ಮತ್ತಿಹಳ್ಳಿಯಿಂದ ಹಿಡಿದು ನವಿಲಹಳ್ಳಿ, ಕಂದಾವರ, ಆಲೂರು ಈ ಸುತ್ತಕ್ಕೆ ಹೋಗಿದ್ದಾರೆ. ಒಂದು 18 ಆನೆ, 18ರಿಂದ 20 ಆನೆ. ಫಾರೆಸ್ಟ್ನರ್ ಬರೋದೇ ಇಲ್ಲ ಬಿಡಿ, ಯಾವಾಗಲೂ ಬರಲ್ಲ ಅವರು. ಫಾರೆಸ್ಟರ್ ಇವತ್ತು ಅಂತಲ್ಲ, ಯಾವತ್ತೂ ಬರಲ್ಲ ಅವರು. ಅವ್ರಿಗೇನು ಕಾಳಜಿ ಇಲ್ಲ ಇದ್ರ ಬಗ್ಗೆ, ರೈತರ ಬಗ್ಗೆ ಏನು ಕಾಳಜಿ ಇಲ್ಲ ಅವರಿಗೆ. ಹಾಗಾಗಿ ಇವರು ಸರ್ಕಾರದವ್ರು ಏನು ಗಮನ ಹರಿಸ್ತಾರೋ ಗೊತ್ತಿಲ್ಲ. ಅದು ಅವರೇ ಕೇಳಬೇಕು. ಇನ್ಯಾರು ನಮ್ಮ ರೈತರನ್ನ ಯಾರು ಕೇಳಿದ್ರಿ? ಯಾರು ಕೇಳ ಕೃಷಿ ಜಮೀನು ಮಾಡಬೇಕಾದ್ದನ್ನ ಈ ಆನೆ ಲೂಟಿಯಿಂದ ಯಾರೋ ಸಹ ಎಲ್ಲ ಆನೆ ಲೂಟಿ ಪ್ರತಿ ವರ್ಷನೂ ಆನೆ ಲೂಟಿ ಮಾಡೋದ್ರಿಂದ ಈ ಸರಿ 50 ಎಕರೆ ಭತ್ತದ ಜಮೀನನ್ನ ಭತ್ತ ಮಾಡೋ ಜಮೀನನ್ನ ಕೃಷಿ ಭೂಮಿನ ಹಾಗೆ ಹಾಳು ಬಿಡುವಂಥ ಪರಿಸ್ಥಿತಿ ಬಂತು. ನಾವೇನು ಆಹಾರ ತಗೊಳೋದು ಅಂತ ಯೋಚನೆ ಆಗುತ್ತೆ, ಕೂಲಿ ಮಾಡೋಕ್ಕೆ ಹೋಗ್ಬೇಕಾಗತ್ತೆ. ನಾವು ಇಷ್ಟೊಂದು ಎಕರೆ ಜಮೀನು ಇಟ್ಕೊಂಡು ನಾವು ಎಲ್ಲ ಹಾಳು ಬಿಟ್ಟು ಈ ಥರ ಕಾಫಿ ತೋಟ ನಷ್ಟ ಮಾಡಿ, ಜೋಳ ನಷ್ಟ ಮಾಡಿ ನಾವು ಹೇಗೆ ಬದುಕೋದು? ಈ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಈ ರೀತಿ ಏನು ಮಾಡ್ಬೋದು? ಅಥವಾ ಅರಣ್ಯ ಇಲಾಖೆ ಮೈಕ್ ಇಟ್ಕೊಂಡು ರೋಡಲ್ಲಿ ಆನೆಗಳಿವೆ ಹೊರಗಡೆ ಬರಬೇಡಿ ಅಂದರೆ ಜಮೀನು ಉಳಿಸಾರೆ ಯಾರು? ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಆನೆ ಕಾರಿಡಾರ್ ಮಾಡ್ಲಿ ಬಿಡಿ, ಆನೆ ಕಾರಿಡಾರ್ ಮಾಡಿ ಇಷ್ಟ ರೈತರಿಂದ ಎಲ್ಲ ಜಮೀನು ತಗೊಂಡು ಖರೀದಿ ಮಾಡಿ ಅವ್ರು ಏನಾರ ಮಾಡ್ಕೊಂಡ್ಲಿ. ನಮಗೆ ಏನೋ ಪರಿಹಾರ ಇದೆ, ಪರಿಹಾರ ಕೊಡ್ಲಿ. ಅವ್ರು ಏನು ಸರ್ಕಾರದಿಂದ ಏನಿದೆ, ಏನು ನಿಧಿ ಐತೆ ಅದು ದುಡ್ಡು ಕೊಟ್ಟು ಅವರೇ ಕಾರಿಡಾರ್ ಮಾಡಲಿ, ಆನೆ ಕಾರಿಡಾರ್ ಮಾಡಲಿ ಬಿಡಿ. ಏನಾಯ್ತು ಅದರಿಂದ? ರೈತರಿಗೆ ಈ ಥರ ತೊಂದರೆ. ಜೀವನ ಮಾಡೋದು ಹೆಂಗೆ? ನಾವು ಪ್ಲಾಂಟ್ರ್ ಕಾಫಿ ತೋಟನೇ ನಂಬ್ಕೊಂಡಿರೋದು, ಜೀವನ ಮಾಡ್ತಾ ಇರೋದು. ಇಲ್ಲಿ ಇಡೀ ಏರಿಯಾದಲ್ಲಿ, ಸುತ್ತಮುತ್ತ ಏರಿಯಾದಲ್ಲೆಲ್ಲ ನಾವು ಕಾಫಿ ಗಿಡನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಯಾರು ಕೆಲಸಕ್ಕೂ ಬರಲ್ಲ ಲೇಬರ್ಗಳು. ಮಾನ್ಯ ಶಾಸಕರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ರೈತರುಗಳು ಎಲ್ಲಿ ಹೋಗೋದು? ಶಾಸಕರು ಇದ್ದು ಸಹ ಇದ್ರ ಬಗ್ಗೆ ಎಚ್ಚೆತ್ತು ಬೃಹತ್ ಪ್ರತಿಭಟನೆ ಮಾಡಿ ಈ ಸರ್ಕಾರ ಗಮನ ಸೆಳೆದಿದ್ದೇ ಆದರೆ ಏನೋ ಒಂದು ಸರ್ಕಾರ ನಿರ್ಧಾರಕ್ಕೆ ಬರುತ್ತೆ. ನಾವೇ ಕಣ್ಮುಚ್ಚಿ ಕೂತಾಗ ಏನು ಮಾಡೋದು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ನನ್ನ ಹೆಸರು ಪ್ರಸನ್ನ ಅಂತ. ನವಿಲಹಳ್ಳಿ ಗ್ರಾಮದಲ್ಲಿ ಈ ಥರ ನೋಡಿ, ಇಲ್ಲಿ ಕಾಫಿ ಗಿಡಗಳನ್ನೆಲ್ಲ ನಷ್ಟ ಮಾಡಿ ರೈತರೆಲ್ಲ, ಕಾರ್ಮಿಕರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಮಾಡೋಂಗಿಲ್ಲ. ಈಗ ನಾವು ಇಲ್ಲಿ ರೈತರೆಲ್ಲ ಏನು ಮಾಡೋದು? ಕಷ್ಟ ಆಗಿಬಿಟ್ಟಿದೆ ಈಗ ಅಂತ ಅದ್ರ ಬಗ್ಗೆ ಕ್ರಮ ಕೇಳ್ಕೊಳ್ತಾ ಇದ್ದೀನಿ. ಫಾರೆಸ್ಟರ್ ಮುಂದ್ಗಡೆ ಬಂದು ನಾವು